ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತುರುಪ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತೋಳಿಗೆ ಬರುತ್ತೆ. ಈ ಶೇಪಲ್ಲಿ ಡಿಸೈನ್ ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೀವು ಸೀರೆ ಬಟ್ಟೆನಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಬಾರ್ಡ್ರನ್ನಾದರೂ ಹಾಕ್ಕೋಬೋದು. ಇದು ಬಾರ್ಡ್ರ್ ಸ್ವಲ್ಪ ಕಡಿಮೆ ಇದೆ, ಈ ಶೇಪಿಗೆ ಅದು ಬಾರ್ಡ್ರ್ ಸಾಲ್ದಾಗುತ್ತೆ. ಹಾಗಾಗಿ ಸ್ಯಾರಿ ಬಟ್ಟೆನ ತೊಗೊಂಡು ನಾನು ಸ್ಟಿಚ್ ಮಾಡ್ತೀನಿ. ಇಲ್ಲಿ 2 ಲೇಯರಲ್ಲಿ ಬಟ್ಟೆನ ತೊಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆನ ಫುಲ್ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಕೆಳಭಾಗ. ಈಗ ಬ್ಲೌಸ್ ಉದ್ದ ಎಷ್ಟಿರುತ್ತೆ ನೋಡಿಕೊಂಡು ಅಳತೆ ಮಾಡ್ಕೊಳ್ಳಿ. ನಿಮ್ಗೆ ಅಳತೆ ಮಾಡ್ಕೊಳೋದು ಗೊತ್ತಾಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ ಅಂತ ಅನ್ನೋದಾದರೆ ಈ ಥರ ಈ ಶೋಲ್ಡರ್ ಹತ್ರ ಮತ್ತು ಕೆಳಭಾಗ ಟಕ್ ಹತ್ರ ಇಟ್ಕೋಬೇಕಿಲ್ಲಿ. ಈ ಟಕ್ಸ್ ಹತ್ರ ಈ ಥರ ಇಟ್ಕೊಂಡು ಜಾಸ್ತಿ ಜಗ್ಗಬಾರ್ದು, ಒಂದು ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಈ ಲೈನ್ ಹಾಕ್ಕೊಂಡಿರ್ತೀನಲ್ಲ, ಈ ಲೈನಿಂದ ಇಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಕೆಳಗಡೆ ಹೆಂಗಿದ್ರು ಅರ್ಧ ಇಂಚ್ ಬಿಟ್ಟಿದ್ದೀನಿ, ಮೇಲ್ಗಡೆನೂ ಈ ಪಾಯಿಂಟ್ಗಿಂತ ಮೇಲ್ಗಡೆ 1/4 ಇಂಚು ಇಲ್ಲಾಂದರೆ ಅರ್ಧ ಇಂಚು. ನೀವು ಎಷ್ಟು ಮಾರ್ಜಿನ್ ಬಿಡ್ತೀರಾ, ಸ್ಟಿಚಿಂಗಿಗೆ ಎಷ್ಟು ಮಾರ್ಜಿನ್ ಬಿಡ್ತೀರಾ ಅಷ್ಟು ನೀವಿಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ಈ ಫಸ್ಟ್ ಒನ್ಗೆ ನಾನಿಲ್ಲಿ ಇದು ಹೊಲಿಗೆ ಬರುತ್ತಲ್ಲ, ಹಂಗಾಗಿ ಇದನ್ನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮೇಲ್ಗಡೆ ಕಟ್ಟಿಂಗ್ ಮಾಡೋದು, ಇದು ಲೈನು. ಈಗ ಈ ಥರ ಫುಲ್ ಸ್ಟ್ರೈಟಾಗಿ ಇಟ್ಕೊಂಡು ಇದನ್ನು ಅಳತೆ ಮಾಡ್ಕೋಬೇಕು. ಈ ಎಂಡಿಂದ ಈ ಕಡೆ ಈ ಥರ ಎಂಡಿಗೆ ಅಳತೆ ತೊಗೊಂಡು ಇದರಲ್ಲಿ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧ ಮಾಡ್ಕೋಬೇಕು. ಇದು 19 ಇದೆಯಲ್ಲ, ಇದನ್ನು ಅರ್ಧ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಒಂದು ಸೈಡು ಬ್ಲೌಸು ಫ್ರಂಟ್ ಪೋರ್ಷನ್ನಿಂದ ಯಾವುದಾದ್ರೂ ಒಂದು ಸೈಡು, ಇಲ್ಲಾಂದರೆ 4 ಪೋರ್ಷನ್ನು ನೀವು ಅಳತೆ ತೊಗೋಬೋದು. ಇಲ್ಲಾಂದರೆ ಬೇರೆ ಬೇರೆ ಈ ಥರ ಫ್ರಂಟ್ ಒಂದೇ ಸಾಕು ನಮಗೆ ಗೊತ್ತಾಗುತ್ತೆ ಅನ್ನೋದಾದರೆ ಈ ಥರ ಅಳತೆ ತೊಗೋಬೋದು. ಇದು 9.5 ತೋರಿಸುತ್ತೆ. ಒಂದು ಸೈಡು ಒಂದು ಜಾಸ್ತಿ ತೋರಿಸುತ್ತೆ, ಒಂದು ಸೈಡು ಕಡಿಮೆ ತೋರಿಸುತ್ತೆ. ನೀವು ಒಂದು ಸಾರಿ ಸುತ್ತಳತೆ ಅಳತೆ ಪೂರ್ತಿ ತೊಗೊಂಡು ಅದನ್ನು 4ನೇ 1 ಭಾಗ ಮಾಡಿಕೊಂಡು ನೀವು ಅಳತೆ ತೊಗೋಬೋದು. ನೋಡಿ, ಬ್ಯಾಕ್ ಸೈಡಿಂದು ನೀವು ಈ ಥರ ಅಳತೆ ತೊಗೊಂಡ್ರೂ 9.5 ಬರುತ್ತೆ. ಇದು 9ವರೆಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಜಿನ್ ಹಾಕ್ಕೊಳ್ಬೇಕು. ನಾನಿಲ್ಲಿ 2.5 ಇಂಚು ಮಾರ್ಜಿನ್ ತೊಗೊಳ್ತಾ ಇದ್ದೀನಿ. ಓವರ್ಲಾಕ್ ಮಾಡೋದಾದರೆ 1.5 ಇಂಚ್ ಸಾಕಾಗುತ್ತೆ. ಇಲ್ಲಾಂದರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ಹೆಚ್ಚಿಗೆ ತೊಗೊಳ್ಳಿ. ನೀವು ಬಿಗಿನರ್ಸ್ ಆದರೆ 2.5 ಇಂಚು ತೊಗೊಂಡ್ರು ನಿಮಗಿನ್ನೂ ಬಟ್ಟೆ ಅಕಸ್ಮಾತ್ ಸಾಲದಾಯಿತು ಸ್ಟಿಚ್ ಮಾಡುವಾಗ ಅಂದ್ರೂ ಬಟ್ಟೆ ಭಾಳ ಬಿಟ್ಕೊಂಡಿರ್ತೀವಿ, ಸರಿ ಹೋಗುತ್ತೆ. ಇಲ್ಲಿ ಆರ್ಮೋಲ್ ಕೆಳಗಡೆ ಎಷ್ಟು ಬರುತ್ತೆ ನಮಗೆ ಆರ್ಮೋಲು ಗೊತ್ತಾಗಲ್ಲ. ಕೆಲವ್ರದ್ದು ಜಾಸ್ತಿ ತೊಗೊಂಡಿರ್ತಾರೆ, ಕೆಲವ್ರು ಕಮ್ಮಿ ತೊಗೊಂಡಿರ್ತಾರೆ. ಅಳತೆ ಮಾಡ್ಕೊಳೋದು ಗೊತ್ತಾಗಲ್ಲ ಅಂದರೆ ಈ ಥರ ನೀವು ಅವ್ರದ್ದು ಬ್ಲೌಸ್ ಕೆಳಗಡೆ ಇರುತ್ತಲ್ಲ, ಬಗಲ ಕೆಳಗಡೆ, ಅದನ್ನು ಪಾಯಿಂಟ್ ತೊಗೊಂಡು ಮಾರ್ಕ್ ಹಾಕ್ಕೊಳ್ಬೋದು. ಈ ಥರ ಆರ್ಮೋಲ್ ಶೇಪಿಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅವ್ರು ಎಷ್ಟು ತೊಗೊಂಡಿರ್ತಾರೆ ಅಷ್ಟಕ್ಕೇ ಬರುತ್ತೆ. ಇಲ್ಲಿ ಎಷ್ಟಿರುತ್ತೆ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿ 6 ಇಂಚಿದೆ, ನೀವು 6 ಇಂಚೇ ಬೇಕಂದರೆ ತೊಗೋಬೋದು. ನಾನು ಈ ಶೋಲ್ಡರ್ ಅಳತೆಗೆ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅಷ್ಟನ್ನು ಮಾತ್ರ ತೊಗೊಳ್ತೀನಿ. ನೀವು ಶೋಲ್ಡರ್ ಜಾಸ್ತಿ ಇಟ್ಟರೆ ತುಂಬ ತೆಳ್ಳನರಿಗೆಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ. ನೋಡಿಕೊಂಡು ಅವ್ರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನೇ ಇಡಿ. 11.5 ಇದೆ, ಇದರಲ್ಲಿ ಅರ್ಧ. ಇಲ್ಲಿ 5.75 ಇಟ್ಕೊಂಡಿದ್ದೀನಿ. ಬೇಕಂದರೆ 6 ಇಂಚಿಗೂ ಇಟ್ಕೋಬೋದು. 5.75ಗೆ ಈ ಥರ ಮಾರ್ಕ್ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸೆಂಟ್ರ್ ಪಾಯಿಂಟ್ ಒಂದನ್ನು ಪಾಯಿಂಟ್ ಹಾಕ್ಕೊಳ್ಳಿ. ನೀವು ಬಿಗಿನರ್ಸ್ ಆಗಿದ್ದರೆ ಈ ಥರ ಹೆಲ್ಪ್ ಆಗುತ್ತಿದ್ದು. ಈ ಪಾಯಿಂಟು ಇಲ್ಲೇ ಸೆಂಟ್ರಿಗೆ ಒಂದು ಪಾಯಿಂಟು, ಈ 2 ಪಾಯಿಂಟ್ನ ಜಾಯಿಂಟ್ ಮಾಡಿಕೊಂಡು ನಾವಿಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ಆರ್ಮೋಲ್ ಶೇಪನ್ನು ಹಾಕ್ಕೊಳ್ಬೇಕು. ಫ್ರೀ ಹ್ಯಾಂಡಾಗಿ ಹಾಕ್ಬೋದು. ಈ ಥರ ನೀವು ಕರ್ವ್ ಸ್ಕೇಲ್ ಇಟ್ಕೊಂಡು ಹಾಕೋದ್ರಿಂದ ಇನ್ನೂ ಶೇಪ್ ಚೆನ್ನಾಗಿ ಬರುತ್ತೆ. ನೀವೀಗ ಇದನ್ನು ಟೇಪಲ್ಲಿ ಅಳತೆ ತೊಗೊಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆರ್ಮೋಲ್ ಶೇಪು ಅವ್ರದ್ದು ಬಗಲು ಸುತ್ತು ಎಷ್ಟಿರುತ್ತೆ ಅಂತ ನೋಡ್ಕೋಬೋದು. ನೋಡಿ, ಇಲ್ಲಿದ್ದ ನಿಧಾನಕ್ಕೆ ಅಳತೆ ತೊಗೋಬೇಕು. ಇಲ್ಲಿ ಮಾರ್ಕು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಚಿಂಗು ಎಲ್ಲಿರುತ್ತೆ ಅದನ್ನು ನೋಡಿ ಇಲ್ಲಿ ಅಳತೆ ತೊಗೊಳ್ತಾ ಇದ್ದೀನಿ.
ಫುಲ್ ಸ್ಟ್ರೈಟಾಗಿ ತೊಗೋಬಾರ್ದು ನೋಡಿ, ಇದನ್ನು ನಿಧಾನಕ್ಕೆ ತೊಗೋಬೇಕು. ಪ್ರತಿಯೊಬ್ಬರದ್ದು ಇದೇ ಥರನೇ ನೀವು ಆರ್ಮೋಲ್ ಶೇಪು ಅಳತೆ ತೊಗೊಂಡ್ರೆ ಅವ್ರದ್ದು ಕೆಲವ್ರದ್ದು ಲೂಸ್ ಬರುತ್ತೆ ಅಂತಾರಲ್ಲ, ಆ ಥರ ಲೂಸ್ ಬರಲ್ಲ, ಕರೆಕ್ಟ್ ಫಿಟ್ಟಿಂಗ್ ಬಂದುಬಿಡುತ್ತೆ. ಅವ್ರು ಕೊಡೋ ಅಳತೆ ಏನಾದರೂ ಲೂಸ್ ಇತ್ತು ಅಂದರೆ ಮಾತ್ರ ನಿಮ್ಮದು ಬ್ಲೌಸಲ್ಲಿ ಲೂಸ್ ಬರುತ್ತೆ ಅಷ್ಟೇ. ಅವ್ರದ್ದು ಫಿಟ್ಟಿಂಗ್ ಕರೆಕ್ಟ್ ಇತ್ತು ಅಂದರೆ ನಿಮ್ಮದು ಬ್ಲೌಸಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಬಂದುಬಿಡುತ್ತೆ. ಒಂದು 1/4 ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ, ಫಿಟ್ಟಿಂಗ್ ಮಾಡುವಾಗ ಸರಿ ಮಾಡ್ಕೋಬೋದು ನಾವು. ಇದು ಸರಿ ಹೋಗುತ್ತಿದ್ದು. ಇವ್ರದ್ದು ಡೀಪ್ ಎಷ್ಟಿದೆ ಅಂತ ನೀವು ಅಳತೆ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಶೋಲ್ಡರು. ಫಸ್ಟು ಶೋಲ್ಡರ್ನ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಉಲ್ಟಾ ಇಟ್ಕೊಂಡು ಇಲ್ಲಿಗೊಂದು ಕರೆಕ್ಟ್ ರೆಡಿ ಇರೋದು ಇದು. ಈ ಕಡೆ ನನಗೆ ಮಾರ್ಜಿನ್ನು ಒಂದು 1/4 ಇಂಚಿನಷ್ಟು ಒಳಕ್ಕೊಂದು ಮಾರ್ಜಿನ್ ಹಾಕ್ಕೊಂಡಿದ್ದೀನಿ. ಸೇಮ್ ಅವ್ರದ್ದೇ ಬ್ಲೌಸ್ ಯಾವ ಥರ ಇದೆ ಅದೇ ಜೆರಾಕ್ಸ್ ಬಂದುಬಿಡುತ್ತೆ ಈ ಥರ ನೀವು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ. ಇಲ್ಲಿ 3.5 ಇಂಚಿಗೆ ಕೆಳಭಾಗದಲ್ಲಿ ಅಗಲ ತೊಗೊಳ್ತಾ ಇದ್ದೀನಿ. ಇನ್ನು ತುಂಬ ಬ್ರಾಡ್ ಬೇಕು ಅಂತ ಕೇಳ್ತಾರಲ್ಲ ಅವ್ರಿಗೆ ಇನ್ನೂ ಜಾಸ್ತಿನೇ ತೊಗೋಬೋದು, ನೀವು 4 ಇಂಚಿನ ತನಕಲೂ ತೊಗೋಬೋದು. ಇದು 3.5 ಸಾಕಾಗುತ್ತೆ. ಇದು ಡೀಪ್ನ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಸೈಡಲ್ಲಿ ಹೊಲಿಗೆ ಹಿಡ್ದಿರ್ತೀವಲ್ಲ ನೋಡಿ, ಇದನ್ನು ಕರೆಕ್ಟಾಗಿ ಈ ಥರ ಜೋಡಿಸ್ಕೊಳ್ಳಿ. ಇದನ್ನು ಜೋಡಿಸ್ಕೊಂಡು ಇದು ಸೆಂಟ್ರ್ ಪಾಯಿಂಟ್, ಇದನ್ನು ಇಟ್ಕೊಂಡು ನೋಡಿ, ಇದು ಪಾಯಿಂಟ್ ರೆಡಿ ಇಟ್ಕೋಬೇಕು. ಇದು ರೆಡಿ. ಇದಕ್ಕೆ ಎಕ್ಸ್ಟ್ರಾ ನಾನಿಲ್ಲಿ ಮೇಲ್ಭಾಗಕ್ಕೆ 1/4 ಇಂಚ್ ಬಿಟ್ಟು ಮಾರ್ಕ್ ಹಾಕಿ ಕಟ್ ಮಾಡ್ಕೊಳ್ತೀನಿ. ನೀವು ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೀವು ಡಿಸೈನ್ ಯಾವುದು ಬೇಕೋ ಅದನ್ನು ಮಾರ್ಕನ್ನು ಹಾಕ್ಕೊಳ್ಬೋದು. ಲೀಫು, ಪಾಟ್ ಶೇಪು ಯಾವುದು ಬೇಕಾದರೂ ಅದನ್ನು ಮಾಡ್ಕೋಬೋದು. ನೋಡಿ, ಈಗ ಇನ್ನೂ ನಿಮಗೆ ಟೇಪಲ್ಲಿ ಇನ್ನೂ ಗೊತ್ತಾಗಲಿಲ್ಲ, ರೌಂಡ್ ಶೇಪ್ ಬರ್ಕೊಳ್ಳೋದಕ್ಕೆ ಗೊತ್ತಾಗಲಿಲ್ಲ, ಅವ್ರದ್ದು ಬ್ರಾಡ್ ಇತ್ತು ಏನು ಗೊತ್ತಾಗಲಿಲ್ಲ ಅಂದರೆ ಈ ಥರ ಸೆಂಟ್ರ್ ಪಾಯಿಂಟಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದು ಕರೆಕ್ಟಾಗಿ ಇಲ್ಲಿಗೆ ಇಟ್ಕೋಬೇಕು. ಆಮೇಲೆ ಇಲ್ಲಿ ಶೋಲ್ಡರ್ಗೆ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಅವ್ರದ್ದು ಬ್ರಾಡ್ ಎಷ್ಟು ಬರುತ್ತೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನಾವು ಮಾರ್ಕ್ ಹಾಕಿರೋದು ಕರೆಕ್ಟಾಗಿ ಸಿಕ್ಕಿದೆಯಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು. ಅವ್ರದ್ದು ಜಾಸ್ತಿ ಇತ್ತು ಅಂದರೆ ಇಲ್ಲೇ ಗೊತ್ತಾಗುತ್ತೆ, ಕಡಿಮೆ ಇತ್ತು ಅಂದರೆ ಇಲ್ಲೇ ಗೊತ್ತಾಗುತ್ತೆ. ಈ ಥರ ಒಂದೊಂದು ಡಾಟ್ ಹಾಕ್ಕೊಂಬಿಡಿ. ಸೇಮ್ ಅವ್ರದ್ದೇ ಬ್ಲೌಸ್ ಅಳತೆಗೇ ಬಂದುಬಿಡುತ್ತೆ. ಜಾಸ್ತಿನೂ ಆಗೋಲ್ಲ, ಕಡಿಮೆ ಆಗೋಲ್ಲ, ಕರೆಕ್ಟ್ ಇದೆ ನೋಡಿ. ಈಗ ಇದ್ರ ಮೇಲೆ ದಟ್ಟವಾಗಿ ಬರ್ಕೊಳ್ಳಿ. ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಇದರಲ್ಲಿ ನೀವು ಪಾರ್ಟ್ ಶೇಪ್ ಬೇಕು ಅನ್ನೋದಾದರೆ ಇಲ್ಲೊಂದು ಸ್ವಲ್ಪ ಒಳಗೆ ತೊಗೊಂಡು, ಇಲ್ಲ ಜಾಸ್ತಿ ಬೇಕಂದರೆ ತೊಗೋಬೋದು. ಲೈಟಾಗಿ ಪಾರ್ಟ್ ಶೇಪಲ್ಲಿ ಬೇಕು ಅನ್ನೋದಾದರೆ ಈ ಥರ ನೀವು ಬರ್ಕೋಬೋದು. ಅವ್ರು ಇದಕ್ಕೆ ಪಾರ್ಟ್ ಶೇಪ್ ಕೇಳಿದ್ದಾರೆ, ಹಂಗಾಗಿ ನಾನು ಪಾರ್ಟ್ ಶೇಪ್ ಬರ್ಕೊಳ್ತಾ ಇದ್ದೀನಿ. ಕೆಲವರು ಜಾಸ್ತಿ ಶೇಪ್ ಕೇಳ್ತಾರೆ, ಅವಾಗ ಇನ್ನೂ ಸ್ವಲ್ಪ ಹೊರಕ್ಕೆ 4 ಇಂಚಿನಷ್ಟು ಹೊರಗೆ ತಗೊಂಡು ನೀವು ಶೇಪನ್ನು ಕೊಟ್ಕೋಬೋದು. ಕೆಳಭಾಗದಲ್ಲಿ ರೌಂಡ್ ಜಾಸ್ತಿ ಕೇಳ್ತಾರೆ, ಬ್ರಾಡ್ ಕೇಳ್ತಾರೆ. ಅವ್ರಿಗೆ ಎಷ್ಟು ಬೇಕಾಗುತ್ತೆ ಅಂತ ಬರ್ಕೊಂಡು ನೀವು ಅಷ್ಟನ್ನು ನೀವು ಕೊಟ್ಕೋಬೋದು. ಇಲ್ಲಿ ಇಲ್ಲಿ ಕೆಳಭಾಗದಲ್ಲಿ ಟಕ್ಸ್ ಬರುತ್ತಲ್ಲ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇಲ್ಲಿಗಂತೂ ಪಾಯಿಂಟ್ ಹಾಕ್ಕೊಳ್ಳಿ. ಇದು ಟಕ್ಸ್ ಪಾಯಿಂಟ್. ಇದು 4.25 ಇಂಚು ಇಲ್ಲಾಂದರೆ 5 ಇಂಚಿನಷ್ಟು ಡೀಪ್ ಇರಲಿ. ಇಲ್ಲಿ ನಾನು 4.25 ಇಂಚ್ ಅಷ್ಟೇ ಇಡ್ತಾಯಿದ್ದೀನಿ, ಯಾಕೆಂದರೆ ಡೀಪ್ ಜಾಸ್ತಿ ಇದೆ. ಇದು ನಾನು ಜಾಸ್ತಿ ಮೇಲಕ್ಕೆ ಸ್ಟಿಚ್ ಮಾಡಿದರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋಲ್ಲ, ಹಾಗಾಗಿ 4.25 ಇಂಚ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ಇದಕ್ಕೂ ಕಡಿಮೆ ಬೇಕಾದರೆ ಇಡ್ಕೋಬೋದು ನೀವು. ಇಲ್ಲಿಗೆ ನಾನು ಸ್ವಲ್ಪ ಕ್ರಾಸಾಗಿ, ಡೀಪು ಭಾಳ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಈ ಥರ ಒಳಭಾಗಕ್ಕೆ ಕಟ್ ಮಾಡ್ಕೋಬೋದು, ಯಾಕೆಂದರೆ ಅವಾಗ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ.
ನಾನು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಈಗ ಅದು ಹೆಂಗಿದೆ ಅದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೋಡ್ಬೋದು. ಈಗ ನಾನು ಫ್ರಂಟ್ ಪೋರ್ಷನ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಆರ್ಮಲ್ ಶೇಪಿಗೆ ಇದು ಯಾವ ಶೇಪಲ್ಲಿದೆ ಬ್ಲೌಸ್ ನಾವು ಯಾವ ಥರ ಕಟ್ ಮಾಡ್ಕೊಂಡಿರ್ತೀವಿ ಅದೇ ಶೇಪಿಗೆ ಫಸ್ಟು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಪೂರ್ತಿ. ಬ್ಯಾಕ್ ಸೈಡು ಲಾಸ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಂದು ನಾನೇನು ಶೇಪು ನೆಕ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಲಾಸ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಈಗ ಫಸ್ಟು ಫ್ರಂಟಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಕಚ್ಚು ಎಲ್ಲೆಲ್ಲ ಹಾಕ್ಕೊಂಡಿರ್ತೀವಿ ಅದೆಲ್ಲ ಕಚ್ಚು ಬರಬೇಕು. ನಾನು ಬಿಗ್ನರ್ಸ್ಗೋಸ್ಕರ ಸಿಂಪಲ್ಲಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ. ನೀವು ಬಿಗ್ನರ್ಸ್ ಆಗಿದ್ದರೆ ಮೆಸೇಜ್ ಮಾಡಿ, ಇನ್ನೂ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಒಂದು ಪಾಯಿಂಟ್, ಈ ಥರ ಜಸ್ಟ್ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಇದು ಫ್ರಂಟ್ ಪೋರ್ಷನ್ ಇಂದಿದು. ಈಗ ಅವ್ರದ್ದೇ ಬ್ಲೌಸ್ನ ನೆಕ್ ಇಟ್ಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೋದು. ಈಗ ಟಕ್ಸ್ ಪಾಯಿಂಟು, ಟಕ್ಸ್ ಡಾಟ್ಸು ನಾವು ಬ್ಲೌಸಲ್ಲಿ ಎಷ್ಟು ಮುಂಭಾಗದ ಪೋರ್ಷನ್ನು ಅವ್ರಿಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಈ ಥರ ನಾವು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟಿನ ತನಕ ಅಳತೆ ಮಾಡ್ಕೋಬೇಕು. ಇಲ್ಲಿ ಕ್ರಾಸ್ ಬೆಲ್ಟ್ ಹಚ್ಚಿರ್ತೀವಲ್ಲ ಅಲ್ಲೇ ತನಕ ಈ ಥರ ನೋಡಿ ಇದೊಂದು ಪಾಯಿಂಟನ್ನು ಮಾರ್ಕ್ ಹಾಕ್ಕೊಳ್ಬೇಕು. ಆಮೇಲೆ ಲಾಸ್ಟ್ ಎಂಡ್ ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಇದು ಕರೆಕ್ಟಾಗಿ ಅವ್ರದ್ದು ಬ್ಲೌಸ್ ನೀಟಾಗಿ ಬಂದುಬಿಡುತ್ತೆ. ಶೇಪು ಮುಂದಕ್ಕೆ ಏರ್ದಂಗೆ ಆಗೋದಿಲ್ಲ, ಕರೆಕ್ಟಾಗಿ ಅವ್ರದ್ದೇ ಬ್ಲೌಸ್ ಅಳತೆಗೆ ಬಂದುಬಿಡುತ್ತೆ ಈ ಥರ. ಇಲ್ಲಿದ್ದ ಟಕ್ಸ್ ಡಾಟು ಎಷ್ಟು ದೂರ ಇದೆ ಅಂತ ನೋಡಿಕೊಂಡು ಅವ್ರದ್ದು ಬ್ಲೌಸಲ್ಲಿ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಅಷ್ಟಕ್ಕೇ ಮಾರ್ಕ್ ಹಾಕ್ಕೊಳ್ಳೋಣ. ಇದು 38 ಸೈಜ್. ಇದು ನಾಲ್ಕು ಇಂಚಿಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿದ್ದ ಅವ್ರಿಗೆ 1/4 ಇಂಚಿನಷ್ಟು ಬೇಕಾಗುತ್ತೆ. ಇಲ್ಲೇ ಅಳತೆ ಮಾಡ್ಕೋಬೇಕು. ಅವ್ರದ್ದು ಚೆಸ್ಟ್ ಜಾಸ್ತಿ ಇತ್ತಪ್ಪ ಅಂದರೆ ಜಾಸ್ತಿ ತೊಗೋಬೇಕಾಗುತ್ತೆ. ನೋಡಿ, ಇದು ಎಷ್ಟಿದೆ ಅಂತ ಅಳತೆ ಮಾಡ್ಕೋಬೇಕು. 1 ಇಂಚ್ ಇತ್ತು ಅಂದರೆ 1 ಇಂಚು ತೊಗೊಳ್ಳಿ, 1/4 ಇತ್ತು ಅಂದರೆ 1/4 ತೊಗೊಳ್ಳಿ. ಫಸ್ಟು ಅಳತೆ ಮಾಡಿಕೊಂಡೆ ನಾವು ಟಕ್ಸ್ ಪಾಯಿಂಟ್ಗಳನ್ನ ಹಾಕ್ಕೊಳ್ಬೇಕು. ಸುಮ್ಮನೆ ಜಾಸ್ತಿ ಇಟ್ಬಿಟ್ರೆ ಅವ್ರಿಗೇನಾಗುತ್ತೆ, ಲೂಸ್ ಬಂದಂಗೆ ಆಗುತ್ತೆ. ಅವ್ರಿಗೆ ಎಷ್ಟೇ ಫಿಟ್ಟಿಂಗ್ ಕೊಟ್ರೂ ಮುಂಭಾಗದಲ್ಲಿ ಫುಲ್ಲು ಲೂಸ್ ಬಂದಂಗೆ ಆಗುತ್ತೆ. ಹಾಗಾಗಿ ಅವ್ರ ಟಕ್ಸ್ ಡಾಟ್ ಎಷ್ಟಿರುತ್ತೆ ಅಷ್ಟೇ ಮಾರ್ಕ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಫಿಟ್ಟಿಂಗ್ ಬಂದುಬಿಡುತ್ತೆ. ಇದು 4ನೇ ಟಕ್ಸು ನಾವು ಬೇಕು ಅಂದರೆ ಹಿಡಿಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ಟೆನ ಅಲ್ಲಿರೋ ಜಾಗನ ಕಟ್ ಮಾಡಿ ತೆಗೆದ್ರೆ 4ನೇ ಟಕ್ಸು ಹಿಡಿಯೋದೇನು ಅವಶ್ಯಕತೆ ಇರಲ್ಲ, ಬೇಕು ಅಂದರೆ ಮಾತ್ರ ಹಿಡಿಯೋದು. ಇಲ್ಲಿದ್ದ ಆರ್ಮಲ್ ಶೇಪ್ ಹತ್ರ 1 ಟಕ್ಸು. ಮೂರುವರೆ ಇಂಚಿನಷ್ಟು ಉದ್ದ ತಗೊಳ್ತಾ ಇದ್ದೀನಿ ಇಲ್ಲಿ. ಈಗ ಮುಂಭಾಗದ್ದು ನೆಕ್ ಡೀಪು, ಇದು ನೀವು ಉಕ್ಸ್ ಕಡೆಯಿಂದನಾದರೂ ತೊಗೋಬೋದು. ನಾನಿಲ್ಲಿ ಕಾಜಾಪಟ್ಟಿ ಕಡೆಯಿಂದ ತೊಗೊಳ್ತಾ ಇದ್ದೀನಿ, ಏಕೆಂದರೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಅಳತೆ. ಕಾಜಾಪಟ್ಟಿ ಕಡೆಯಿಂದ ಅಳತೆ ತೊಗೊಳೋದ್ರಿಂದ ನೋಡಿ ಈ ಥರ ಫುಲ್ ಫ್ಲಾಟ್ ಮಾಡ್ಕೋಬೇಕು ಬಟ್ಟೆನ, ಎಲ್ಲಿ ಸುಕ್ ಬರಬಾರ್ದು. ಈ ಥರ ಅಳತೆ ತೊಗೊಂಡ್ರೆ ಅವ್ರದ್ದು ಡೀಪ್ ಎಷ್ಟಿರುತ್ತೆ ಕರೆಕ್ಟಾಗಿ ಸಿಗುತ್ತೆ. ಒಂದು ಅರ್ಧ ಇಂಚು ಕಡಿಮೆನೇ ಮಾರ್ಕ್ ಹಾಕ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ.
ಅದಾದಮೇಲೆ ನಾವು ಸ್ಟಿಚಿಂಗ್ ಮಾಡುವಾಗ ಅವ್ರದ್ದು ಡೀಪ್ ಎಷ್ಟಿದೆ ಅಂತ ನೋಡಿಕೊಂಡು ಸರಿ ಮಾಡ್ಕೋಬೇಕು. ಆವಾಗ ಸ್ಟಿಚ್ ಮಾಡುವಾಗಲೇ ಕರೆಕ್ಟ್ ಮಾಡ್ಕೋಬೇಕು. ಈಗ ಜಸ್ಟ್ ಒಂದು ಸ್ವಲ್ಪ ಕಡಿಮೆನೇ ಕಟ್ ಮಾಡ್ಕೋಬೇಕು. ಇವಾಗಲೇ ಜಾಸ್ತಿ ಕಟ್ ಮಾಡಿದರೆ ನಾವು ಸ್ಟಿಚ್ ಮಾಡುವಾಗ ಫೈನಲ್ಲಾಗಿ ನಾವು ನೋಡಿದಾಗ ಜಾಸ್ತಿ ಬಂದರೆ ನಮಗೆ ಫ್ರಂಟ್ ಪೋರ್ಷನ್ನು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೆಕ್ ಡೀಪು ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಕಡಿಮೆನೇ ಇರಲಿ, ಒಂದು ಅರ್ಧ ಇಂಚು 1/4 ಇಂಚು. ಫಿಟ್ಟಿಂಗ್ ಮಾಡುವಾಗ ನಾವು ಲಾಸ್ಟಲ್ಲಿ ಫಿಟ್ಟಿಂಗ್ ಮಾಡ್ತೀವಲ್ಲ, ಅವ್ರದ್ದು ಬ್ಲೌಸ್ ಅಳತೆ ನೋಡಿಕೊಂಡು ಆವಾಗ ನೆಕ್ ಡೀಪ್ ಕರೆಕ್ಟ್ ಫೈನಲ್ ಮಾಡಬೇಕು. ಅದಾದಮೇಲೆ ಪೈಪಿಂಗ್ ಮಾಡ್ಕೋಬೇಕು. ಇಲ್ಲಿ ಉಕ್ಸ್ ಪಟ್ಟಿ ಹತ್ರ ಒಂದು ನೋಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿದ್ದ ಕ್ರಾಸ್ ಬೆಲ್ಟ್ ಹಚ್ಚಿರ್ತೀವಲ್ಲ, ಕರೆಕ್ಟಾಗಿ ಅಲ್ಲೇ ತನಕನೇ ಅಳತೆ ತೊಗೋಬೇಕು. ಇಲ್ಲಿ ಉಕ್ಸ್ ಪಟ್ಟಿ ಹತ್ರ ಸ್ವಲ್ಪ ಬಿಡ್ತಾ ಇದ್ದೀನಿ ಮೇಲ್ಗಡೆ, ಏಕೆಂದರೆ ಅದು ಅಲ್ಲಿ ರೆಡಿ ಹೋಗಿರುತ್ತಲ್ಲ ಒಳಗಡೆ, ಅದಕ್ಕೆ. ಆಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ ಒಳಗಡೆ ಸ್ಟಿಚಿಂಗ್ ಆಗಿರುತ್ತೆ, ಹಂಗಾಗಿ ಅದನ್ನು ನೋಡಿಕೊಂಡು ಕರೆಕ್ಟ್ ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ, ಇಲ್ಲೇ ತನಕ ಇದು ಒಳಗಡೆ ಹೋಗಿದೆ 1/4 ಇಂಚು, ಇದು ರೆಡಿ, ಇದು ಸ್ಟಿಚಿಂಗು. ಇಲ್ಲಿ ಕೆಳಗಡೆ ಇದು ಕ್ರಾಸ್ ಬೆಲ್ಟ್. ಇದು ಇಲ್ಲಿ ಟಕ್ಸಿಗೆ ಅಂತ ಮತ್ತೆ ಎಕ್ಸ್ಟ್ರಾ ತೊಗೋಬೇಕು, ಮತ್ತೆ ಒಂದು ಅರ್ಧ ಇಂಚು. ಆವಾಗ ನಮಗೆ ಬ್ಲೌಸು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಬಂದುಬಿಡುತ್ತೆ. 2 ಇಂಚು ಉಳಿದಿದೆ. ಇಲ್ಲಾಂದರೆ ನಾವು ಇಲ್ಲಿ ನಮಗೆ ಏನು ಅಳತೆ ಗೊತ್ತಾಗಲ್ಲಪ್ಪ ಅಂದರೆ 1.5 ಇಂಚಿಗೆ ಬಿಟ್ಟು ಕಟ್ ಮಾಡ್ಕೊಂಬಿಡಿ. ಅಳತೆ ನೋಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ತಗೊಳ್ತಾ ಇದ್ದೀನಿ ಈ ಕಡೆ. ನಾವು ಟಕ್ಸ್ ಹಿಡಿತೀವಲ್ಲ, ಸೆಂಟ್ರ್ ಪಾಯಿಂಟು ನಮ್ಮದು ಇದು ಗ್ಯಾಪ್ ಬರುತ್ತೆ ಭಾಳ ಅಂತಿರಲ್ಲ, ಇದು ನಾವು ಎಕ್ಸ್ಟ್ರಾ ತೊಗೊಳೋದ್ರಿಂದ ಗ್ಯಾಪ್ ಬರಲ್ಲ. ನಾವೀಗ ಅಳತೆ ತೊಗೊಳ್ಳೋಣ. ಇಲ್ಲಿದ್ದ ಇದು ಕರೆಕ್ಟಾಗಿದೆ. ನೆಕ್ಸ್ಟ್ ಇಲ್ಲಿದ್ದ ಈ ಕಡೆ ಟಕ್ಸಿಂದ ನಾವು ಇಲ್ಲಿ ಹೊಲಿಗೆ ಹಾಕಿರ್ತೀವಲ್ಲ, ಅಲ್ಲಿಗೆ ಫಿಟ್ಟಿಂಗಿಂದು ಒಂದು ಪಾಯಿಂಟ್ ತೊಗೊಂಡ್ರೆ ಸಾಕು. ಆ ಪಾಯಿಂಟಿಂದ ಮುಂದಕ್ಕೆ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಿ ಎಲ್ಲ ಬ್ಯಾಕ್ ಸೈಡು, ಅಷ್ಟನ್ನೇ ಮುಂದಕ್ಕೆ ಬಿಡಬೇಕು. ಈಗ ಇಲ್ಲಿದ್ದ ಆರ್ಮೋಲ್ ಕೆಳಗಡೆ ನೋಡಿ, ಇಲ್ಲಿದ್ದ ನಮಗೆ ಎಷ್ಟು ಬೇಕು ಅಂತ ನೋಡ್ಕೊಳೋದು. ಇಲ್ಲಿ ಕ್ರಾಸ್ ಬೆಲ್ಟಿನ ತನಕ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಇಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು. ಆಮೇಲೆ ಟಕ್ಸಿಗೆ ಅಂತ ಸ್ವಲ್ಪ ಈಗ ಈ ಥರ ಶೇಪನ್ನು ಬರ್ಕೊಳ್ಳೋದು. ಇದು ಕರೆಕ್ಟಾಗಿ ಬರುತ್ತೆ ನಿಮಗೆ ಬ್ಲೌಸು. ನಿಮಗೆ ಜಾಸ್ತಿ ಸೈಡಲ್ಲಿ ಜಾಸ್ತಿ ಬಂತು ಅನ್ನೋಂಗಿಲ್ಲ, ಏನಲ್ಲ, ಕರೆಕ್ಟಾಗಿ ಬರುತ್ತೆ. ಈ ಥರ ಅಳತೆ ಪ್ರತಿಯೊಂದು ಪಾಯಿಂಟನ್ನು ಅಳತೆ ತೊಗೊಳೋದ್ರಿಂದ ನಿಮಗೆ ಬ್ಲೌಸ್ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ನೋಡಿ, ಇಲ್ಲಿದ್ದ ಇನ್ನೊಂದು ಸರಿ ನೀವು ಚೆಕ್ ಮಾಡ್ಕೋಬೋದು. ಈ ಥರ ಕರೆಕ್ಟ್ ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ಜಗ್ ಇಟ್ಕೊಂಡ್ರೆ ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಳಿ. ನೀವೆಲ್ಲ ಟಕ್ಸ್ ಹಿಡಿದ್ಮೇಲೆ ಕರೆಕ್ಟಾಗಿ ಇದೇ ಪಾಯಿಂಟಿಗೆ ನೀವು ಫೈನಲ್ಲಿಗೆ ಈ ಲೈನಿನ ಮೇಲೆ ಸ್ಟಿಚ್ ಮಾಡ್ಕೋಬೋದು. ಇಲ್ಲಿದ್ದ ಮುಂದಕ್ಕೆ 2.5 ಇಂಚು ತೊಗೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು 1.5 ಇಂಚು ಓವರ್ಲಾಕ್ ಮಾಡ್ತೀವಿ ಅನ್ನೋದಾದರೆ 1.5 ಇಂಚು ಸಾಕಾಗುತ್ತೆ. ಫೋಲ್ಡ್ ಮಾಡಿ ಒಳಕ್ಕೆ ಮಡಚಿ ಹೊಲಿತೀನಿ ಅನ್ನೋದಾದರೆ 2 ಇಂಚು 2.5 ಇಂಚು, ಬಿಗಿನರ್ಸ್ ಆದರೆ 2.5 ಇಂಚು ತೊಗೊಳ್ಳಿ, ಸರಿ ಹೋಗುತ್ತೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು, ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾವು ಮಾರ್ಕ್ ಹಾಕಿರ್ತೀವಲ್ಲ, ಆ ಮಾರ್ಕ್ ಬಿಟ್ಟು ಕಟ್ ಮಾಡ್ಕೋಬೇಕು ಯಾವಾಗಲೂ. ಆ ಮಾರ್ಕನ್ನು ಸೇರಿಸಿ ಕಟ್ ಮಾಡಿಕೊಂಡ್ರೆ ನಮಗೆ ಕಡಿಮೆ ಆಗಿಬಿಡುತ್ತೆ ಸ್ಟಿಚ್ಚಿಂಗ್ ಮಾಡಿದ ಮೇಲೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಆ ಮಾರ್ಕ್ ಕಾಣೋ ಥರ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಒಂದೊಂದು ಕಚ್ಚಾಕೊಳ್ಳಿ, ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ಇಲ್ಲ ಇದು ವೀಲ್ ಮಾರ್ಕರ್ ಇರುತ್ತೆ, ಅದನ್ನು ತೊಗೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಚ್ ಹಾಕ್ಕೊಳ್ಬೋದು. ಈ ಥರ ಈಸಿ ಆಗುತ್ತೆ. ಈಗ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕೆಳಗಡೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ, ಅದು ಮಾರ್ಜಿನ್. ಅದು ಸ್ಟಿಚಿಂಗ್ ಮಾಡೋದಕ್ಕೆ ಹೆಚ್ಚಿಗೆ ಬಿಟ್ಕೊಂಡಿದ್ದೀನಿ ಅರ್ಧ ಇಂಚು. ನೀವು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು, ಅಂದರೆ ಸ್ಲೀವ್ಸ್ ರೆಡಿ 1 ಇಂಚು ಎಕ್ಸ್ಟ್ರಾ ಬಿಟ್ಕೊತಾರಲ್ಲ ನೋಡಿ, ಕೆಳಗಡೆ ಒಂದು ಅರ್ಧ ಇಂಚು, ಮೇಲ್ಗಡೆ ಒಂದು ಅರ್ಧ ಇಂಚು, ಈ ಥರ ಮಾರ್ಜಿನ್ನ ಬಿಟ್ಕೋಬೇಕು. ಕೆಳಗಡೆ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ರೆಡಿ ಹೊಲಿಗೆ ಎಲ್ಲಿರುತ್ತೆ ಅಲ್ಲಿಗೊಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ, ಮಾರ್ಜಿನಿಗೆ ಒಂದು ಅರ್ಧ ಇಂಚು ಮೇಲಕ್ಕೆ. ನೆಕ್ಸ್ಟ್ ಇಲ್ಲಿ
ಅವ್ರದ್ದು ಫೈನಲ್ ಇದು ಫಿಟ್ಟಿಂಗ್ ಮಾಡ್ಕೊಳೋಂಥದ್ದು ಇರುತ್ತಲ್ಲ, ಆ ಪಾಯಿಂಟಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು, ಮೇಲಕ್ಕೆ ಒಂದು ಅರ್ಧ ಇಂಚು ಈ ಥರ ಲೈನ್ ಹಾಕ್ಕೊಡಿ. ಅವರು ಎಷ್ಟು ಡೌನ್ ಇಳಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಇಲ್ಲಿದ್ದ ನೀವು ಫ್ರೀ ಹ್ಯಾಂಡ್ ಆಗಿ ಸ್ಲೀವ್ಸ್ನ ಮಾರ್ಕ್ ಹಾಕೊಳ್ಳೋದು ಹೇಗೆ ಅಂತ ನಾನು ಈಗ ಆಲ್ರೆಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ನೋಡಿ. ಈ ಥರ ಶೇಪನ್ನು ಕೊಟ್ಕೋಬೇಕು. ಇದು ಮುಂಭಾಗದ್ದು ಶೇಪು. ನೀವು ಜಾಸ್ತಿ ಬೇಕಂದರೆ ತೆಗಿಬೋದು, ಬಟ್ ಜಾಸ್ತಿ ತೆಗೆದ್ರೆ ಏನಾಗುತ್ತೆ, ಎಳ್ದಂಗಾಗುತ್ತೆ. ಭಾಳ ಶೇಪ್ ತೆಗೆದ್ರೆ ನೋಡಿಕೊಂಡು ಪಾಯಿಂಟನ್ನು ಹಾಕ್ಕೊಳ್ಬೇಕು. ಈ ಶೇಪನ್ನು ಈಗ ಕಟ್ ಮಾಡ್ಕೊಳ್ಳೋಣ. ನೀವು ಕಟ್ ಮಾಡುವಾಗ ಕಚ್ ಬೀಳೋ ಥರ ಕಟ್ ಮಾಡ್ಕೋಬಾರ್ದು. ಕರೆಕ್ಟಾಗಿ ಅದು ಹೆಂಗಿರುತ್ತೆ ಅದೇ ಶೇಪ್ಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನೀವು ಇಲ್ಲಿ ತೋಳಿಗೆ ನಿಮಗೆ ಶಾರ್ಟೇಜ್ ಬರುತ್ತೆ ಅಂತ ಕೆಲವರು ಕಮೆಂಟ್ಸ್ ಮಾಡ್ತಿದ್ರಲ್ಲ, ಈ ಥರ ನೀವು ಅವ್ರದ್ದೇ ತೋಳನ್ನು ಇಟ್ಕೊಂಡು, ಬ್ಲೌಸಿನ ತೋಳನ್ನು ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಜಾಸ್ತಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನೀವು ಮಾರ್ಕನ್ನು ಕಟ್ ಮಾಡ್ಕೊಳ್ಳಿ ಬಟ್ಟೆನ. ನಿಮಗೆ ಶಾರ್ಟೇಜ್ ಆಗಲ್ಲ, ಬ್ಲೌಸ್ ಅಟ್ಯಾಚ್ ಮಾಡುವಾಗ ಕರೆಕ್ಟು ಬರುತ್ತೆ. ಇದು ಶೇಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮುಂಭಾಗದ ಶೇಪು. ಇದು ಮುಂಭಾಗದ ಶೇಪು ಅಂತ ಗೊತ್ತಾಗೋದಕ್ಕೆ ಇಲ್ಲಿಯೂ ನೀವು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಏನಾದರೂ ಒಂದು ಗುರ್ತಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇದು ಫ್ರಂಟ್ ಪೋರ್ಷನು ಅಂತಂದೇಳಿ ಬರ್ಕೋಬೋದು. ಇದು ಬ್ಯಾಕು. ನಿಮ್ಗೆ ಅಟ್ಯಾಚ್ ಮಾಡುವಾಗ ಉಲ್ಟಾ ಸೀದಾ ಹಚ್ಚಿದ್ರೂ ಗೊತ್ತಾಗಲ್ಲ ಕೆಲವರು ಬಿಗ್ನರ್ಸ್ಗಳಿಗೆ. ಎರಡೆರಡು ಸರಿ ಬಿಚ್ಚೋದು ಹಾಕೋದು ಮಾಡಿದರೆ ಬಟ್ಟೆನೂ ಒಂಥರ ಅಷ್ಟು ನೀಟಾಗಿ ಬರೋದಿಲ್ಲ, ಗುಂಜಾದಂಗೆ ಆಗುತ್ತೆ. ಹಾಗಾಗಿ ಈ ಥರ ಬರ್ಕೊಂಬಿಡಿ, ಆವಾಗ ನೀವು ಬಿಚ್ಚೋದಿಲ್ಲ. ಒಂದೇ ಸರಿಗೆ ನೋಡ್ಕೊಂಡ ತಕ್ಷಣ ಗೊತ್ತಾಗುತ್ತೆ, ಸ್ಟಿಚ್ ಮಾಡಿಬಿಡ್ತೀರಾ. ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಟ್ಟೆ ಎಲ್ಲಿ ಉಳ್ದಿರುತ್ತೆ ಅಂತ ನೋಡಿಕೊಂಡು, ಇದಕ್ಕೆ ನಾವು ಡಿಸೈನ್ ಬೇರೆ ಮಾಡಬೇಕು, ಹಾಗಾಗಿ ನಾವು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇದರಲ್ಲಿ ಪೈಪಿಂಗ್ ಬಟ್ಟೆ ಬೇಕು ಅಂದರೆ ಇದರಲ್ಲೇ ಉಳಿಸ್ಕೋಬೇಕು. ಡಿಸೈನ್ ಮಾಡೋದಿತ್ತು ಅಂದರೆ ನೀವೊಂದು ಸ್ವಲ್ಪ ಜಾಸ್ತಿ ಬಟ್ಟೆ ಹರಿಸ್ಕೊಂಬರ್ಬೇಕು. ಇಲ್ಲಿ 3 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಅವ್ರದ್ದು ಕ್ರಾಸ್ ಬೆಲ್ಟ್ ಎಷ್ಟಿರುತ್ತೆ ಅಳತೆ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಜಿನ್ನು ಸೇರಿಸ್ಕೊಂಡು ಅಳತೆ ಹಾಕ್ಕೋಬೇಕು. ಎರಡು ಸೈಡು 3 ಇಂಚಿಗೆ ಪಾಯಿಂಟ್ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಶೇಪ್ ಬೇಕಲ್ಲ, ಶೇಪಿಗೆ ಅರ್ಧ ಇಂಚು ಒಂದು ಸೈಡಲ್ಲಿ, ಅರ್ಧ ಇಲ್ಲಾಂದರೆ 3/4 ಇಂಚು ಈ ಥರ ಎಕ್ಸ್ಟ್ರಾ ತೊಗೊಂಡು ಶೇಪನ್ನು ಕೊಟ್ಕೋಬೇಕು. ಇಲ್ಲಿ 2 ಪೀಸು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೆರಡು ಪೀಸು ನಾನು ಡಿಸೈನಿಗೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ಉಳಿದ ಬಟ್ಟೆನಲ್ಲಿ ಇನ್ನೆರಡು ಪೀಸ್ ಕಟ್ ಮಾಡ್ಕೊಳ್ತೀನಿ. ಈಗ ಅವ್ರದ್ದು ಕ್ರಾಸ್ ಬೆಲ್ಟ್ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗಬೇಕಲ್ಲ. ಈಗ ಫ್ರಂಟ್ ಪೋರ್ಷನಿಂದ ಇದನ್ನು ತೊಗೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ಇದನ್ನು ನೋಡಿ, ಕರೆಕ್ಟಾಗಿ ನಾವಿಲ್ಲಿ ಸ್ಟಿಚ್ ಮಾಡಿದಾಗ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಕರೆಕ್ಟಾಗಿ ಕಟ್ ಮಾಡ್ಕೋಬೋದು ಈ ಥರ ನೋಡಿಕೊಂಡ್ರೆ. ಒಂದು 1/4 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ನಿಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿನೂ ಕಟ್ ಮಾಡ್ಕೋಬೇಕು. ನೀವೇನಾದರೂ ಡಿಸೈನ್ ಮಾಡೋದಾದರೆ 1 ಮೀಟ್ರಿಗಿಂತ ಅವ್ರದ್ದು ಬ್ಲೌಸಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಒಂದು 10 ಸೆಂಟಿಮೀಟರ್ ಎಕ್ಸ್ಟ್ರಾ ಕಟ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಸೀರೆ ಬಟ್ಟೆ ಬ್ಲೌಸ್ ಜಾಸ್ತಿ ಇತ್ತು ಅಂದರೆ ಅದರಲ್ಲೇ ನೀವು ಪೈಪಿಂಗ್ ಬಟ್ಟೆ ಮಾಡ್ಕೋಬೋದು. ಈಗ ರೆಡಿಮೇಡು ಪೈಪಿಂಗ್ ಬಟ್ಟೆನೇ ರೆಡಿ ಸಿಗ್ತಾ ಇದೆ. ನೀವೇನು ಎಕ್ಸ್ಟ್ರಾ ಮತ್ತೆ ಮಾಡ್ಕೊಳೋ ಅವಶ್ಯಕತೆ ಇರಲ್ಲ. ರೆಡಿ ತೊಗೊಂಬಂದು ಪೈಪಿಂಗ್ನ ಅಟ್ಯಾಚ್ ಮಾಡಿದರೆ ಆಯಿತು. ಇನ್ನೆರಡನ್ನು ನಾನು ಇಲ್ಲೇ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಆಗುತ್ತೆ, ಅಲ್ಲಿಗೆ ಪೀಸ್ ಹಚ್ಕೊಂಡು ಸರಿ ಮಾಡ್ಕೊಳ್ತೀನಿ.
ಇಲ್ಲಿ ನಾನು ಡಿಸೈನಿಗೆ ಅಂತ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಇಂಚ್ ಬೇಕು, ಎಷ್ಟು ಉದ್ದ ಬೇಕು, ಎಷ್ಟು ಅಗಲ ಬೇಕು ಅನ್ನೋದು ಫಸ್ಟು ಅವ್ರನ್ನ ಕೇಳಿ ತಿಳ್ಕೊಂಡು ಬರ್ಕೊಂಡಿರಬೇಕು. ಹಾಗೆ ಇದರಲ್ಲಿ ಮಾರ್ಜಿನ್ನು ಸೇರಿಸ್ಕೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ನಮಗೆ ರಫ್ ಆಗಿ ಬರ್ಕೊಳ್ತಾ ಇದ್ದೀನಿ. ನಾನು ಇದ್ರ ಮೇಲೆ ಕಟ್ ಮಾಡೋಲ್ಲ. ಇಲ್ಲಿ ಪಕ್ಕದಲ್ಲಿ ಬಟ್ಟೆ ಇಟ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಕಟ್ ಮಾಡ್ಕೊಳ್ತೀನಿ. ಕ್ಯಾನ್ವಾಸ್ನು ಸೇರಿಸ್ಕೊಂಡು ನಾವು ಐರನ್ ಮಾಡಿಕೊಂಡು ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಾರ್ಜಿನ್ ಸೇರಿಸ್ಕೊಂಡು ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸ್ಲೀವ್ಸಿಗೆ ಯಾವ ರೀತಿ ಡಿಸೈನ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಈಗ ನಮಗೆ ಎಷ್ಟು ಇಂಚ್ ಅಗಲ ಬೇಕು ಅನ್ನೋದನ್ನು ಅಳತೆ ಮಾಡಿಕೊಂಡು ಪ್ರತಿಯೊಂದು ಪಾಯಿಂಟೂ ನಮಗೆ ರೆಡಿ ಆದಮೇಲೆ ಇಷ್ಟು ಇಂಚು ರೆಡಿ ಬೇಕು ಅನ್ನೋದು ನಿಮಗೆ ಐಡಿಯಾ ಇರಬೇಕು. ನೀವು ಈ ಥರ ಫ್ರೀ ಹ್ಯಾಂಡಾಗಿ ಬರ್ಕೊಳಕ್ಕೆ ಬರಲಿಲ್ಲ ಅಂದರೆ ಪೇಪರ್ ಮೇಲೆ ಬರ್ಕೊಳ್ಳಿ. ಒಂದು ಪೆನ್ಸಿಲಲ್ಲಿ ಪೇಪರ್ ಮೇಲೆ ಬರ್ಕೊಂಡು ಅದನ್ನು ಇದ್ರ ಮೇಲೆ ಇಟ್ಕೊಂಡು ನೀವು ರಟ್ಟು ವೆಡ್ಡಿಂಗ್ ಕಾರ್ಡ್ ಇರುತ್ತಲ್ಲ ಅದ್ರ ಮೇಲೆ ಬರ್ಕೊಂಡು ಇಟ್ಕೊಂಡು ನೀವು ಬೇಕಂದರೆ ಟ್ರೇಸ್ ಮಾಡ್ಕೋಬೋದು. ಈಸಿ ಆಗುತ್ತೆ ಕಟ್ಟಿಂಗ್ ಮಾಡಿಕೊಂಡ್ರೆ. ಇದರಲ್ಲಿ ಅರ್ಧ ಇಲ್ಲ ನಮಗೆ ಫ್ರೀ ಹ್ಯಾಂಡಾಗಿ ಬರೆಯೋದಕ್ಕೆ ಬರುತ್ತೆ ಅನ್ನೋದಾದರೆ ಅದು ಡೈರೆಕ್ಟಾಗಿ ನೀವು ಬರ್ಕೊಂಡು ಶೇಪನ್ನು ಬರ್ಕೋಬೋದು. ಇನ್ನೂ ಚೆನ್ನಾಗಿ ನೀಟಾಗಿ ಬೇಕು ಅನ್ನೋದಾದರೆ ಪೇಪರ್ ಮೇಲೆ ಇಲ್ಲಾಂದ್ರೆ ಕಾರ್ಡ್ಗಳ ಮೇಲೆ ಬರ್ಕೊಂಡು ಶೇಪ್ ಕಟ್ ಮಾಡಿಕೊಂಡು ಶೇಪನ್ನು ತೆಗಿಬೋದು. ಈ ಥರ ಶೇಪ್ ಬರ್ಕೊಂಡಿದ್ದಾದಮೇಲೆ ಇದನ್ನು ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಹಚ್ಕೊಳ್ತೀನಿ. ಅದಾದಮೇಲೆ ಸ್ಲೀವ್ಸ್ ರೆಡಿ ಮಾಡಿದ್ಮೇಲೆ ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.